ಹಾಯ್ ಹಲೋ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಿ ಅಂದ್ಕೊಳ್ತಾ ಇದ್ದೀನಿ. ನೋಡಿ, ದಿನನಿತ್ಯದ ಹಾಗೆ ನಾನು ಇವತ್ತು ಕೂಡ ಹೀಗೆ ಸುತ್ತಾಡ್ಕೊಂಡು ಬರೋಣ ಅಂಥೇಳಿ ಹೊರಗಡೆ ಹೋದವಾಗ ಈ ಒಂದು ಅಳಂಬೆ ನನಗೆ ಕಾಣಿತು. ಈ ಅಳಂಬೆ ಎಷ್ಟು ರುಚಿ ಅಂತ ಹೇಳಿದರೆ ಅದನ್ನು ಪದಾರ್ಥ ಮಾಡಿ ನಾವು ತಿಂದವಾಗಲೇ ಮಾತ್ರ ಇದ್ರ ಬಗ್ಗೆ ನಮಗೆ ಗೊತ್ತಾಗ್ತದೆ. ಹಾಗಾಗಿ ಈ ಅಳಂಬೆಯ ಬಗ್ಗೆ ನಿಮಗೆ ನಾನು ಸ್ವಲ್ಪ ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಈ ಅಳಂಬೆ ಏಳುವ ಸಮಯ ನಮ್ಮ ಕಡೆ ಎಲ್ಲ ಹಳ್ಳಿ ಭಾಷೆಯಲ್ಲಿ ನಾವು ಮಾತಾಡ್ತೇವೆ. ಅಳಿಯಾನ ಅಮಾವಾಸ್ಯೆ, ಚೌತಿ ಅಮಾವಾಸ್ಯೆ, ನವರಾತ್ರಿ ಅಮಾವಾಸ್ಯೆ ಈ ಥರ ನಾವೆಲ್ಲ ಮಾತಾಡೋದು. ಅಳಿಯಾನ ಅಮಾವಾಸ್ಯೆಯಿಂದ ಚೌತಿ ಅಮಾವಾಸ್ಯೆ, ಚೌತಿ ಅಮಾವಾಸ್ಯೆಯಿಂದ ನವರಾತ್ರಿ ಅಮಾವಾಸ್ಯೆಯವರೆಗೆ ಈ ಒಂದು ಅಳಂಬೆ ಏಳ್ತದೆ. ಹೆಚ್ಚಾಗಿ ಗುಡುಗು ಮಳೆ ಹೆಚ್ಚಾದವಾಗ ಈ ಅಳಂಬೆ ಏಳ್ತದೆ. ಆದರೆ ಅದು ಏಳೋದು ಹೇಗಪ್ಪ, ಸಂಜೆ ಟೈಮಲ್ಲಿ ಏಳ್ತದೆ. ಬೆಳಿಗ್ಗೆ ಅನ್ನೋರಿಗೆ ಬೇಗ ಹೋದರೆ ಈ ಥರದ ಮೊಗ್ಗೆಗಳನ್ನು ತರ್ಬೋದು ನಾವು. ನೋಡಿ, ಮೊಗ್ಗೆ ಟೈಪ್ ಇರ್ತದೆ ಇದನ್ನು ನಾವು ತರ್ಬೋದು. ಅದೇ ನಾವು 10 ಗಂಟೆ ನಂತರ ಹೋದರೆ ನೋಡಿ ಈ ಥರ ಅರಳಿರ್ತದೆ. ಈ ಥರ ಅರಳಿದರೆ ಅದಕ್ಕೆ ಒಳಗಡೆ ಬೇರೆ ಬೇರೆ ಕ್ರಿಮಿ ಕೀಟಗಳು ಹೊಕ್ಕಿ ಅದನ್ನು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ಇಲ್ಲಿ ನೋಡಿ ಯಾವ ಥರ ಆಗಿದೆ ಅಂತೇಳಿ. ಇದು ನಾವು ತಿನ್ನೋದಿಲ್ಲ. ಈ ಥರ ಆದರೆ ತಿನ್ನೋದಿಲ್ಲ. ಇದ್ರ ಒಳಗಡೆ ಹುಳ ಎಲ್ಲ ಆಗ್ತದೆ. ಇದೆ ಇಲ್ಲಿ. ಹಾಗಾಗಿ ಈ ಅಳಂಬೆ ಸಾಮಾನ್ಯವಾಗಿ ಸಿಟಿಯಲ್ಲೆಲ್ಲ ಕಸಿ ಮಾಡಿದ ಅಳಂಬೆಯನ್ನು ತಂದು ಮಾರಾಟಕ್ಕಿಡ್ತಾರೆ, ಅದನ್ನು ತಿಂತಾರೆ. ಕೆಲವರಿಗೆ ಈ ಅಳಂಬೆ ನೋಡಲಿಕ್ಕೆ ಸಿಗೋದಿಲ್ಲ. ವರ್ಷಕ್ಕೊಮ್ಮೆ ಆದರೂ ನೋಡಲಿಕ್ಕೆ ಸಿಗೋದಿಲ್ಲ. ಈ ಅಳಂಬೆ ರೇಟ್ ಏನಂತ ಹೇಳಿದರೆ, ಒಂದು ಅಳಂಬೆಗೆ ಫಸ್ಟು ಸಿಕ್ತವಾಗ ಒಂದು ಅಳಂಬೆಗೆ 8 ರೂಪಾಯಿ ಅಂತೆ ಹೋಗ್ತದೆ. 8 ರೂಪಾಯಿಗೆ ಒಂದು ಅಳಂಬೆ ಅಂಥೇಳಿದರೆ ಇದಕ್ಕಿಷ್ಟೆಲ್ಲ ಡಿಮ್ಯಾಂಡ್ ಇದೆ ಅಂದರೆ ಅದು ಸಾಂಬಾರು ಅಷ್ಟು ರುಚಿ ಆಗ್ತದೆ. ಎಷ್ಟೋ ದೂರದವರೆಲ್ಲ ತೊಗೊಂಡು ಹೋಗ್ತಾರೆ. ಈ ಅಳಂಬೆಯಿಂದ ಬಾಜಿ ಮಾಡ್ಬೋದು, ಸಾಂಬಾರು ಮಾಡ್ಬೋದು, ಫ್ರೈ ಮಾಡ್ಬೋದು. ಈ ಥರ ಕಟ್ ಮಾಡಿ ತೊಳೆದು ಚೆನ್ನಾಗಿ ಕಟ್ ಮಾಡಿ ಇದಕ್ಕೆ ಎಲ್ಲ ಮಸಾಲೆಯನ್ನು ಹಾಕಿ ರವೆಯನ್ನು ಹಚ್ಚಿ ಇದನ್ನು ಫ್ರೈ ಮಾಡ್ಬೋದು. ಈ ಥರ ಚೆನ್ನಾಗಾಗ್ತದೆ. ಮತ್ತು ಇದೇ ಥರ 2 ಪೀಸ್ ಮಾಡಿ ಇದಕ್ಕೆ ಚೆನ್ನಾಗಿ ತೊಳೆದು ಪೀಸ್ ಮಾಡಿ ಇದರಲ್ಲಿ ಉಪ್ಪನ್ನು ಹಾಕಿ ಒಣಸ್ಬೋದು. ಬೆಂಕಿಗೆ ಒಣಸಿ ಇದನ್ನು ಇಟ್ಟರೆ ಇದು 24 ಗಂಟೆನೂ ನಾವು ಯಾವಾಗಲೂ ನಮಗೆ ಸಾಂಬಾರು ಬೇಕಂತೇಳಿ ಇದ್ರದ್ದು ಮಾಡುವ ಅಂತ ಹೇಳಿದವಾಗ ಆ ಸಮಯದಲ್ಲಿ ಮಾಡಲಿಕ್ಕೆ ರೆಡಿ ಇರ್ತದೆ. ಹಾಗಾಗಿ ಈ ಒಂದು ಅಳಂಬೆಯ ವಿಶೇಷತೆಯನ್ನು ನಿಮ್ಮ ಜೊತೆಯಲ್ಲಿ ನಾನು ಹಂಚಿಕೊಂಡಿದ್ದೇನೆ. ಇದು ಯಾರೆಲ್ಲ ನೋಡಿದಾರೋ ಗೊತ್ತಿಲ್ಲ. ಕೆಲವರು ವಿಡಿಯೋದಲ್ಲಿ ಅಲ್ಲಿ ಇಲ್ಲಿ ನೋಡಿರ್ತಾರೆ. ಆದರೆ ನಮಗೆಲ್ಲ ನೋಡಿ ಈ ಸಮಯದಲ್ಲಿ ನಾವು ಹೊರಗಡೆ ಹೋದವಾಗ ನಮಗೆ ಸಿಗ್ತದೆ. ಹಾಗಾಗಿ ಈ ಒಂದು ಅಳಂಬೆಯನ್ನು ತಿಂದರೆ ಅಷ್ಟು ಟೇಸ್ಟಿಯಾಗಿರುವುದರಿಂದ ಈ ಅಳಂಬೆಗೆ ತುಂಬ ಡಿಮ್ಯಾಂಡು. ಆ ಡಿಮ್ಯಾಂಡಿಂದನೇ ಅದಕ್ಕೆ ಅಷ್ಟು ರೇಟ್ ಬಂದಿರೋದು. ನೋಡಿ, ನಮ್ಮ ಕಾಡಲ್ಲಿ ಯಾವೆಲ್ಲ ಉತ್ಪನ್ನಗಳು ಇದೆ. ಆದರೆ ಆ ಉತ್ಪನ್ನಗಳು ನಮಗೆ ಯಾವ್ಯಾವುದು ನಾವು ತಿಂತೇವೆ, ಯಾವ್ಯಾವುದು ತಿನ್ನೋದಿಲ್ಲ ಅಂಥೇಳಿ ನಮಗೆ ಇನ್ನೂ ಗೊತ್ತಾಗಲಿಲ್ಲ. ನಮಗೆ ನೈಸರ್ಗಿಕವಾಗಿ ಸಿಗುವಂತಹ ಆಯುರ್ವೇದಿಕ್ ಔಷಧಿಗಳಾಗಿರ್ಬೋದು, ಅಥವಾ ಈ ಥರದ ಅಳಂಬೆಗಳಾಗಿರ್ಬೋದು, ಅಥವಾ ಬಿದಿರಿನ ಕಳಲೆ ಅಂತೇಳಿ ಹೇಳ್ತೇವೆ ನಾವು, ಬಿದಿರು, ಅದು ಸಮೇತ ನಮಗೆ ಸಿಗ್ತದೆ. ಅದನ್ನು ಈಗ ಅಳಿಯಾನ ಅಮಾವಾಸ್ಯೆಯಿಂದ ಚೌತಿ ಒಳಗಡೆ ತಿನ್ನಬೇಕು ಅಂಥೇಳಿ. ಈ ಅಳಂಬೆ ಇದೆಯಲ್ಲ, ಕೆಲವರು ಚೌತಿ ಹಬ್ಬ ದಾಟಿದ ಮೇಲೆ ಈ ಅಳಂಬೆ ತಿನ್ನೋದಿಲ್ಲ. ಯಾಕಂದರೆ ವಿಷಕಾರಿ ಅಂತೇಳಿ ಹೇಳ್ತಾರೆ. ಆದರೆ ನಾವೆಲ್ಲ ತಿಂತೇವೆ, ನಮಗೆ ಹಾಗೇನಿಲ್ಲ. ಇದರಲ್ಲಿ ನಾವು ಈಗ ಪದಾರ್ಥ ಮಾಡುವಾಗ ಕಾಡಲ್ಲಿ ಸಿಕ್ಕಿರುವಂತಹ ಅಳಂಬೆ ಆಗಿರೋದ್ರಿಂದ ಈ ಒಂದು ಅಳಂಬೆ ಸಾಂಬಾರು ನಾವು ಕುದೀತಾ ಇರೋ ಸಮಯದಲ್ಲಿ ಬಿಳಿ ಕಲ್ಲು ಇರ್ತದೆ. ಆ ಕಲ್ಲನ್ನು ನಾವು ಬೆಂಕಿಯಲ್ಲಿ ಬಿಸಿ ಮಾಡಿ ಇದರ ಒಗ್ಗರಣೆಯನ್ನು ನಾವು ಕೊಡ್ತೇವೆ ಇದಕ್ಕೆ, ಈ ಒಂದು ಸಾಂಬಾರಿಗೆ. ಅಂದರೆ ಟೇಸ್ಟಿಯಾಗಿ ಈ ಒಂದು ಸಾಂಬಾರಾಗ್ತದೆ. ಮತ್ತು ಯಾವುದೇ ಒಂದು ಅದಕ್ಕೆ ನಂಜಿನ ಅಂಶಗಳು ಇರುವುದಿಲ್ಲ ಅನ್ನೋದು
ಹಿಂದಿನ ಕಾಲದ ಹಿರಿಯರ ಒಂದು ವಾಡಿಕೆ. ಆ ಒಂದು ವಾಡಿಕೆಯಲ್ಲಿ ಕೆಲವಷ್ಟು ಅದನ್ನು ಉಪಯೋಗಿಸ್ತೇವೆ. ಹಾಗಾಗಿ ಹಾಯ್ ಫ್ರೆಂಡ್ಸ್, ನೀವೆಲ್ಲ ಬನ್ನಿ ನೋಡಿ ಈ ಒಂದು ಅಳಂಬೆ ರುಚಿಯನ್ನು ತಿಂದು ಸವಿಯೋಣ. ತಮಗೆಲ್ಲರಿಗೂ ಧನ್ಯವಾದಗಳು. ಈ ಒಂದು ನಾನು ಮಾಡಿದ ವಿಡಿಯೋ ನಿಮಗೆ ಚೆನ್ನಾಗಿದೆ ಅನಿಸಿದರೆ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಜೊತೆಯಲ್ಲಿ ಕಮೆಂಟಲ್ಲಿ ಹಂಚಿಕೊಳ್ಳಿ. ಧನ್ಯವಾದಗಳು.